ಚಿನ್ನ ಬೆಳ್ಳಿ ರೇಟ್ ಮತ್ತೆ ಇನ್ಕ್ರೀಸ್ ಆಗತ್ತಾ? ಯಾಕಂದ್ರೆ USA ಮತ್ತೆ ಇಸ್ರೇಲ್ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಆದ್ರೆ ಅಲ್ಲಿ ಅಟ್ಯಾಕ್ ಆದ್ರೆ ನಮ್ಮ ಭಾರತದಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ವೆಲ್, ಲೆಟ್ ಮೀ ಟೆಲ್ ಯು. ಅದಕ್ಕಿಂತ ಮೊದಲು ಈ ಯುದ್ಧ ಯಾಕೆ ನಡೀತಾ ಇದೆ? ಯಾಕಂದ್ರೆ ಇಸ್ರೇಲ್ ಹಾಗೂ US ಪ್ರಕಾರ ಇರಾನಿನ ನ್ಯೂಕ್ಲಿಯರ್ ಪವರ್ ನ ತಡಿಲಿಕ್ಕೆ ಈ ಯುದ್ಧ ನಡೀತಾ ಇದೆ. ಆಸ್ ಅ ರಿಟಾಲಿಯೇಷನ್ ಇರಾನ್ ಸ್ಟ್ರೇಟ್ ಆಫ್ ಹರ್ಮಸ್ ನ ಬ್ಲಾಕ್ ಮಾಡ್ತಿದೆ. ಆದ್ರೆ ಇದರಿಂದ ನಮ್ಗೆ ಹೆಂಗ್ ಸಂಬಂಧ? ವೆಲ್, ಹಿಯರ್ ಆರ್ ದ 4 ರೀಸನ್ಸ್ ಹೌ ವಿ ವಿಲ್ ಗೆಟ್ ಇಂಪ್ಯಾಕ್ಟೆಡ್. ಫಸ್ಟ್, ಕ್ರೂಡ್ ಆಯಿಲ್. ಯಾಕಂದ್ರೆ ಭಾರತ 85% ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡುತ್ತೆ ಅಂಡ್ ಅದರ ಮೆಜಾರಿಟಿ ಡಿಪೆಂಡೆನ್ಸ್ ಗಲ್ಫ್ ಕಂಟ್ರೀಸ್, ದಟ್ ಇಸ್ ಸ್ಟ್ರೇಟ್ ಆಫ್ ಹರ್ಮಸ್. ಸೊ ಇದರಿಂದ ಅಕಸ್ಮಾತ್ ಅವ್ರು ಅಲ್ಲಿ ಬ್ಲಾಕ್ ಮಾಡಿದ್ರೆ ನಮ್ಮಲ್ಲಿ ಅಂದ್ರೆ ಪೆಟ್ರೋಲ್, ಡೀಸೆಲ್, ಕುಕಿಂಗ್ ಗ್ಯಾಸ್ ಎಲ್ಲಾದ್ರ ಮೇಲೂ ರೇಟ್ ಇಂಪ್ಯಾಕ್ಟ್ ಆಗುತ್ತೆ. ಸೆಕೆಂಡ್, ಗೋಲ್ಡ್ ಅಂಡ್ ಸಿಲ್ವರ್. ಅಂದ್ರೆ ಚಿನ್ನ ಬೆಳ್ಳಿ ರೇಟ್ ಮತ್ತೇನ ಜಾಸ್ತಿ ಏರಿಕೆ ಆಗ್ಬೋದು. ಯಾಕಂದ್ರೆ ಯಾವಾಗ ಯುದ್ಧ ನಡೆಯುತ್ತೆ ಅವಾಗ ದ ಪೇಪರ್ ಮನಿ ಅಂದ್ರೆ ಲೆಟ್ಸ್ ಸೇ ಡಾಲರ್ ಅವಾಗ ರಿಸ್ಕ್ ಅಲ್ಲಿ ಇರುತ್ತೆ. ಸೊ ಆ ಟೈಮ್ ನಲ್ಲಿ ಇನ್ವೆಸ್ಟರ್ಸ್ ಸೇಫ್ ಹೆವೆನ್ ಅಂದ್ರೆ ಗೋಲ್ಡ್ ಅಥವಾ ಬೇರೆ ಮೆಟಲ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಥರ್ಡ್, ಅದರ್ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಕಾಪರ್, ಜಿಂಕ್ ಇತ್ಯಾದಿ ಶಿಪ್ಪಿಂಗ್ ಅಥವಾ ವೆರಿ ಫ್ಯಾಕ್ಟರೀಸ್ ಮೇಲೆ ಇಂಪ್ಯಾಕ್ಟ್ ಆದಾಗ ಆಬ್ವಿಯಸ್ಲಿ ಈ ಮೆಟಲ್ಸ್ ಸಹ ಇನ್ಕ್ರೀಸ್ ಆಗುತ್ತೆ ಅವರ ಪ್ರೈಸಸ್ ವೈಸ್. ಅಂಡ್ ಫೋರ್ತ್ ಮೇಜರ್, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್. ಯಾಕಂದ್ರೆ ಗ್ಲೋಬಲ್ ಟೆನ್ಷನ್ಸ್ ಯಾವಾಗ ಆಗತ್ತೆ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ. ವೆಲ್, ಇವೆಲ್ಲ ರೀಸನ್ಸ್ ಇಂದಾನೆ ನಮ್ಗೆ ಸಹ ಯುದ್ಧ ಎಲ್ಲೇ ನಡೆದ್ರು ಇಂಪ್ಯಾಕ್ಟ್ ಆಗೋದು. ಈ ವಿಷಯ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಈ ಶೇರ್ ಮಾಡ್ತಾ ಲೈಕ್, ಕಮೆಂಟ್, ಶೇರ್ ಮಾಡಿ. ಫನ್ ಹುಡುಗಿನ ಫಾಲೋ ಮಾಡೋದ್ರೆ ಮರಿಬೇಡಿ.